ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನೋಡಿ, ಇವತ್ತು ನಮ್ಮ ಮನೆ ಹತ್ರ ಬ್ರಹ್ಮಕಮಲ ಹರಳಿತ್ತು. ಅದನ್ನು ನಮ್ಮ ಮನೆಯವ್ರು ತೊಗೊಂಬಂದು ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಫ್ರೆಂಡ್ಸ್, ವಿಡಿಯೋ ನೋಡ್ತಿದ್ದೀರಲ್ವಾ, ನೋಡ್ತಾ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ಲರೂ ಕೂಡ ದೇವ್ರನ್ನ ಒಂದು ಸಲ ಕೈ ಮುಗಿರಿ ಫ್ರೆಂಡ್ಸ್, ಒಂದು ಲೈಕ್ ಮಾಡಿ ಓಕೆನಾ. ದೇವ್ರನ್ನ ನೋಡ್ತಾ ಹಾಗೆ ಒಂದು ಲೈಕ್ ಬಟನ್ನ ಒತ್ತಿಬಿಡಿ ಓಕೆನಾ. ನೋಡಿ, ಬ್ರಹ್ಮಕಮಲ ಹರಳಿತ್ತು. ನಮ್ಮ ಮನೆಯವರು ಎತ್ಕೊಂಬಂದು ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ ನೈಟ್ 8 o'clock ಆಗಿತ್ತು, ಎತ್ಕೊಂಬಂದು ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಪ್ರಯುಕ್ತ ನಮ್ಮ ಮನೆಯಲ್ಲಿ ಬ್ರಹ್ಮಕಮಲ ಹರಳಿದೆ ನೋಡಿ. ಸದಾ ಆನಂದವಾಗಿರಿ, ನಗ್ತಾ ಇರಿ, ಸಂತೋಷವಾಗಿರಿ ಎಂದು ಹಾರೈಸುತ್ತೇವೆ. ನೋಡಿ, ಬ್ರಹ್ಮಕಮಲವನ್ನು ಶಿವನ ಅರ್ಪಣೆಯೊಂದಿಗೆ ಅರ್ಪಿಸುತ್ತಿದ್ದೇವೆ. ಬ್ರಹ್ಮಕಮಲ ಇನ್ನೊಂದು ಸರಿ ನೋಡ್ಕೊಳ್ಳಿ. ಶುಭ್ರವಾದ, ಯಾವುದೇ ನಿಷ್ಕಲ್ಮಶವಾದ ಬಿಳಿ ಶುಭ್ರತೆಯನ್ನು ಹೊಂದಿರುವ ಬ್ರಹ್ಮಕಮಲ. ಫ್ರೆಂಡ್ಸ್, ನಾನು ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣನ ಬಿಡಿಸ್ತಾ ಇದ್ದೀನಿ ನೋಡಿ. ನನಗೆ ಕೃಷ್ಣ ಫಸ್ಟಿಂದನೂ ಅಷ್ಟೇ, ಕೃಷ್ಣ ಅಂದರೆ ತುಂಬಾ ಇಷ್ಟ. ನಾನು ಬೇಡ್ಕೊಳ್ತೀನಿ ಅಂತ ಅಂದರೆ, ಏನೇ ಒಂದು ಬೇಡ್ಕೊತೀನಿ ದೇವರಿಗೆ ಅಂತ ಅಂದರೆ, ನಾನು ಕೃಷ್ಣನ ಹತ್ರನೇ ಬೇಡ್ಕೊಳ್ಳೋದು. ಏನೇ ಬೇಡ್ಕೊಂಡ್ರು ಮತ್ತು ನಾನೇನು ಬೇಡ್ಕೊತೀನಿ ಅದನ್ನು ಕೊಟ್ಟಿದ್ದಾನೆ ಕೃಷ್ಣ ನನಗೆ. ಅದರಿಂದ ನಾನು ಯಾವಾಗಲೂ ಕೃಷ್ಣನಿಗೆ ಚಿರಋಣಿಯಾಗಿರುತ್ತೇನೆ. ಮತ್ತು ನನ್ನ ಫೇವ್ರೆಟ್ ದೇವರಂದರೆ ಕೃಷ್ಣನೇ ಯಾವಾಗಲೂ ಕೂಡ. ಫ್ರೆಂಡ್ಸ್, ನಾನು ಕೃಷ್ಣನ ಡ್ರಾಯಿಂಗ್ ಹೇಗೆ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆನಾ. ಚೆನ್ನಾಗಿ ಬಿಡಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಹೇಗೆ ಬಿಡಿಸಿದ್ದೀನಿ ಅಂತ ಕಾಮೆಂಟ್ ಮಾಡಿ. ನನಗೆ ಕೃಷ್ಣನ ಸಾಂಗ್ ಎಲ್ಲ ಬರುತ್ತೆ, ಸಾಂಗ್ ನೆಕ್ಸ್ಟ್ ಟೈಮ್ ಹಾಡ್ತೀನಿ. ಅಷ್ಟೊಂದು ಚೆನ್ನಾಗಿ ಹಾಡಲ್ಲ, ನನ್ನ ವಾಯ್ಸ್ ಅಷ್ಟೊಂದು ಚೆನ್ನಾಗಿಲ್ಲ, ಆದರೂ ಕೂಡ ನನಗೆ ಹಾಡು ಹಾಡಬೇಕಂತ ತುಂಬಾ ಇಷ್ಟ. ಒಂದು ಸಲ ಹಾಡ್ತೀನಿ, ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತೀನಿ, ಹಾಡು ಹೇಳಿ ಓಕೆನಾ ಫ್ರೆಂಡ್ಸ್. ಆದರೂ 2 ಲೈನ್ ಹಾಡ್ತೀನಿ, ಕೇಳಿ ಓಕೆನಾ ಫ್ರೆಂಡ್ಸ್. ನಂದ ನಂದ ನೀನೇನೋ ಶ್ರೀಕೃಷ್ಣ, ನನ್ನ ಬಂಧುವೇ ನೀನೋ ಶ್ರೀಕೃಷ್ಣ. ಮತ್ತು ನೈಟ್ ರಾಧಾಕೃಷ್ಣನ್ ರೆಡಿ ಮಾಡಿದ್ವಿ, ಅದರ ಫೋಟೋ ತೊಗೊಂಡಿದ್ದೀನಿ ನೋಡಿ. ಚಾರ್ವಿ ನೋಡ್ತಾ ನಿಂತ್ಕೊಂಡಿದ್ದಾಳೆ. ಚಾರ್ವಿ ಏನು ರೆಡಿ ಆಗಿರಲಿಲ್ಲ, ಅವ್ರು ನೋಡ್ಕೊತ ನಿಂತ್ಕೊಂಡಿದ್ದಾಳೆ ನೋಡಿ. ಫ್ರೆಂಡ್ಸ್, ನಾನು ನಿನ್ನೆ ಒಂದು ಸಿಂಪಲ್ ಎಂಬ್ರಾಯ್ಡಿಂಗನ್ನು ಮಾಡಿದ್ದೆ, ಅದನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಮಾಡಿದೆ ಅಂತ. ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್, ನಾರ್ಮಲ್ ಮಿಷಿನಲ್ಲಿ ಮಾಡಿದ್ದು. ಯಾವ ರೀತಿ ಇದೆ ಅಂತ ನೋಡಿಬಿಟ್ಟು ನನಗೆ ಕಾಮೆಂಟ್ ಮಾಡಿ ಓಕೆನಾ. ಈಗ ನಾರ್ಮಲ್ ಮಿಷಿನಲ್ಲಿ ಯಾರು ಬೇಕಾದರೂ ಮಾಡ್ಕೋಬೋದು ಫ್ರೆಂಡ್ಸ್. ಈ ಡಿಸೈನ ತುಂಬ ಈಸಿಯಾಗಿದೆ. ನಾನು ನಾರ್ಮಲ್ ಮಿಷಿನಲ್ಲೇ ಮಾಡಿರೋದು, ನನಗೇನು ಅಷ್ಟೊಂದು ಬರಲ್ಲ ಎಂಬ್ರಾಯ್ಡಿಂಗ್, ಜಸ್ಟ್ ಕಲಿತಾ ಇರೋದು ನಾನು. ಯಾವತ್ತೋ ಒಂದಿನ ಟ್ರೈ ಮಾಡ್ತಾ ಇರ್ತೀನಿ. ಡೈಲಿ ಏನಾದರೂ ಇದೇ ಮಾಡ್ತಾಯಿದ್ರೆ ನನಗೆ ತುಂಬ ಪರ್ಫೆಕ್ಟಾಗಿ ಬರ್ಬೋದೇನೋ, ಆದರೆ ನಾನು ಯಾವಾಗಾದರೂ ಒಂದು ಸಲ ಟ್ರೈ ಮಾಡ್ತಿರ್ತೀನಿ ಅಷ್ಟೇ. ಇನ್ಮೇಲೆ ನೀಟಾಗಿ ಕಲಿಬೇಕಂತ ನನಗೆ ತುಂಬ ಆಸೆ ಆಗಿದೆ ಫ್ರೆಂಡ್ಸ್. ನಾನು ಎಲ್ಲೂ ಕಲಿಯೋಕ್ಕೆ ಹೋಗ್ತಿಲ್ಲ, ಯೂಟ್ಯೂಬ್ ನೋಡ್ತೀನಿ. ಯೂಟ್ಯೂಬಲ್ಲಿ ನನಗೆ ಯಾವುದು ಚೆನ್ನಾಗಿ ವಿಡಿಯೋ ಅನಿಸುತ್ತೆ ಆ ವಿಡಿಯೋನ ನೋಡಿಬಿಟ್ಟು ಅವ್ರು ಚೆನ್ನಾಗೇ ಹೇಳ್ಕೊಡ್ತಿರ್ತಾರೆ ಯೂಟ್ಯೂಬಲ್ಲಿ. ಯೂಟ್ಯೂಬರ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಡಿಸೈನ್ಸ್ಗಳನ್ನು. ಅದರಲ್ಲಿ ನನಗೆ ಯಾವ್ದು ಬೆಸ್ಟ್ ಅನಿಸುತ್ತೆ ಅದನ್ನು ನಾನು ಆಯ್ಕೆ ಮಾಡಿಕೊಂಡು ಕಲಿತಾ ಇರ್ತೀನಿ. ಯೂಟ್ಯೂಬಲ್ಲಿ ಡಿಸೈನ್ಸ್ಗಳೆಲ್ಲ ತುಂಬಾ ತೋರಿಸ್ತಿರ್ತಾರೆ, ಅದನ್ನು ನಾವು ನೋಡ್ತಾ ಇದ್ದರೆ ತಾನಾಗಿ ನಾವೇ ಕಲಿಬೇಕು ಅಂತ ಅನಿಸ್ಬಿಡುತ್ತೆ. ಒಂದು ಸಲನಾದರೂ ಟ್ರೈ ಮಾಡಬೇಕಂತ ಅನಿಸುತ್ತೆ ಫ್ರೆಂಡ್ಸ್. ನೋಡಿ, ನೀವು ಕೂಡ ನೋಡಿ, ನಿಮ್ಮ ಬ್ಲೌಸ್ಗಳಿಗೆ ನೀವೇ ಡಿಸೈನ್ ಮಾಡ್ಕೊಳ್ಳಿ ನಾರ್ಮಲ್ ಮಿಷಿನಲ್ಲಿ. ನಾನು ಯೂಟ್ಯೂಬ್ ನೋಡ್ತೀನಿ, ಚಾರ್ವಿ ಡ್ರೆಸ್ ಆಗಲಿ, ನನ್ನ ಡ್ರೆಸ್ ಆಗಲಿ, ನನ್ನ ಎಲ್ಲ ಬ್ಲೌಸ್ಗಳನ್ನು ನಾನೇ ಸ್ಟಿಚ್ ಮಾಡ್ತೀನಿ, ನಾನೇ ಡಿಸೈನ್ ಮಾಡ್ಕೊತೀನಿ. ನನ್ನ ಏನೇನು ಕೆಲಸಗಳಿದ್ದಾವೆ ಪ್ರತಿಯೊಂದು ನಾನೇ ಮಾಡ್ಕೊತೀನಿ ಫ್ರೆಂಡ್ಸ್. ಬೇರೆಯವ್ರ ಹತ್ರ, ನಾನು ಟೈಲರ್ ಹತ್ರ ಹೋಗಲ್ಲ, ಬ್ಯೂಟಿ ಪಾರ್ಲರ್ ಹತ್ರ ಹೋಗಲ್ಲ.
ಫ್ರೆಂಡ್ಸ್, ನಾವೇನು ಮಾಡರ್ನ್ ಆಗಿಲ್ಲ, ನಾವು ಟ್ರೆಡಿಷ್ನಲ್ ಆಗಿರೋದು. ಅದರಿಂದ ನಮಗೆ ಏನು ಗ್ರೂಮಿಂಗ್ ಬೇಕು ಅದನ್ನು ನಾವೇ ಮಾಡ್ಕೊತೀವಿ. ಔಟ್ಸೈಡ್ ಹೋಗಿ ನಾವು ಗ್ರೂಮಿಂಗ್ಗೋಸ್ಕರ ಅಮೌಂಟ್ನ ವೇಸ್ಟ್ ಮಾಡಲ್ಲ. ಚಾರ್ವಿಗಾಗಲಿ ನನಗಾಗಲಿ ಬೇರೆ ಕಡೆ ಅಮೌಂಟ್ ಹಾಕಿ ನಾವು ವೇಸ್ಟ್ ಮಾಡಲ್ಲ. ಪ್ರತಿಯೊಂದನ್ನು ಕೂಡ ನಾವು ಮನೆಯಲ್ಲೇ ಮಾಡ್ಕೊತೀವಿ. ನೋಡಿ ಪೈಪಿಂಗ್ ಯಾವ ಥರ ಕಾಣ್ತಿದೆ, ಚೆನ್ನಾಗಿದೆ ಅಲ್ವಾ? ಎಂಬ್ರಾಯ್ಡಿಂಗ್ ಪೈಪಿಂಗ್ ಮಾಡಿರೋದು ನಾನು, ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇದೇ ಥರ. ನಂತರ ವೈಟ್ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಫ್ಲವರ್ ಹಾಕ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಕಲ್ತಿದ್ರೆ ತುಂಬ ಚೆನ್ನಾಗಿ ಬರ್ತಿತ್ತು. ನನಗೆ ಅಷ್ಟೊಂದು ಕಲ್ತಿಲ್ವಲ್ಲ, ಅದರಲ್ಲೇ ನಾನು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಹಾಕ್ತಾ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ನಿಮಗೆಲ್ಲ ನೋಡಿದ್ರಲ್ವ? ಎಂಡ್ವರೆಗೂ ನೋಡಿದರೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗಲಾದರೂ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಏನೆಲ್ಲ ವಿಡಿಯೋ ಹಾಕ್ತೀನಿ ಎಲ್ಲ ವೀಡಿಯೋಸ್ಗಳು ನಿಮಗೆ ಬರುತ್ತೆ. ಆವಾಗ ನೀವೆಲ್ಲ ನೋಡ್ಬೋದು, ನನಗೆ ಸಪೋರ್ಟ್ ಮಾಡ್ಬೋದು ಎಲ್ಲರೂ ಕೂಡ. ಓಕೆನಾ ಫ್ರೆಂಡ್ಸ್? ಬಾಯ್ ಫ್ರೆಂಡ್ಸ್.